ನಮ್ಮೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಡಿಯೋದಿಂದ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಯಾರು ನಮ್ಮ ವಿಡಿಯೋಗೆ ಅಥವಾ ನಮ್ಮ ಚಾನಲ್ಗೆ ಮೊದಲು ಭೇಟಿ ಕೊಟ್ಟಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಿಮ್ಮ ಬೆಂಬಲ ನಮಗೆ ಇರಲಿ ಅಂತ ಕೇಳ್ಕೊತಾ, ಇವತ್ತು ವಿಡಿಯೋ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ಶೈಲಿ ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅನ್ನೋದನ್ನು ಮಾಡಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿ ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು. ಮೊದಲು ಹಿಟ್ಟನ್ನು ಚೆನ್ನಾಗಿ ತಗೊಂಡು ಅದರಲ್ಲಿ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಹದವಾಗಿ ನಾದಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿ ಒಂದೊಂದು ರೌಂಡ್ ಉಂಡೆ ಥರ ಮಾಡಿ ಸಪ್ರೇಟ್ ಇಟ್ಕೊಂಡು ಮಾಡ್ಕೊಳ್ಬೇಕು. ಹದವಾಗಿ ನಾದೋದ್ರಿಂದ ಮುಂದೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ರೌಂಡ್ ಮಾಡಿರೋದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಕೈಯಲ್ಲಿ ತಟ್ಟಿಬಿಟ್ಟು ಅದೇ ಥರ ನೆಲದಲ್ಲಿ ಕೂಡ ಕೈಯಲ್ಲೇ ತಟ್ತಾ ರೌಂಡಾಗಿ ಮಾಡಿಕೊಂಡು ನೋಡಿ ಮಾಡ್ತಿರೋದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ. ನಾವು ಹೇಳೋದೇ ಥರ ನೋಡಿದರೆ ಚೆನ್ನಾಗಿ ನಿಮಗೂ ಕೂಡ ತಿಳಿಯುತ್ತೆ, ನಿಮಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಈ ಥರ ಕೈಲಿಂದ ಅದೇ ಮುದ್ದೆ ಮಾಡಿರ್ತಕ್ಕಂಥ ಹಿಟ್ಟನ್ನು ಈ ಥರ ತಟ್ಟಿ ರೌಂಡಾಗಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ತಟ್ಟಿಬಿಟ್ಟು ಒಳ್ಳೆ ನಿಮಗೆ ದಪ್ಪ ಅಥವಾ ತಿಳು ಬೇಕಾದ್ರೆ ಆ ಥರ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಚೆನ್ನಾಗಿ ರೊಟ್ಟಿ ಅಂತಂದಮೇಲೆ ಎಲ್ಲರೂ ತಿಳುವನ್ನೇ ಕೇಳ್ತಾರೆ. ದಪ್ಪ ಆದರೆ ಅದು ಬಿಸಿ ಇದ್ದಾಗ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದೇ ತಿಳುವಾಗಿದ್ದರೆ ಅದು ಆರಿದ್ಮೇಲೆ ಕೂಡ ತಿನ್ನೋದಕ್ಕೆ ರೊಟ್ಟಿ ಅಥವಾ ಕಟ್ಟಿ ರೊಟ್ಟಿ ಅಂತ ಆ ಟೈಪ್ ಆದರೂ ಅನುಕೂಲ ಆಗುತ್ತೆ. ರೊಟ್ಟಿನ ಬಿಸಿ ಇದ್ದಾಗ ತಿಂದರೂ ಒಳ್ಳೆಯದು. ಅದೇ ಥರ ಅದು ಕಟ್ಟಿಯಾಗಿ ಅದು ತಿನ್ನೋದು ಅದು ಕೂಡ ಎರಡೂ ಥರ ಒಂಥರ ಟೇಸ್ಟ್ ಬೇರೆಯೇ ಕೊಡುತ್ತೆ. ರೊಟ್ಟಿ ತಿನ್ನೋದ್ರಿಂದ ಒಂದು ಒಳ್ಳೆಯ ಆರೋಗ್ಯಕ್ಕೂ ಕೂಡ ಯಾವುದೇ ಥರ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದಿಲ್ಲ, ಏನಿರೋದಿಲ್ಲ. ಈ ಥರ ರೊಟ್ಟಿನ ಚೆನ್ನಾಗಿ ತಟ್ಟಿಬಿಟ್ಟು ಅದನ್ನು ತವೆಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಥರ ಗೋಧಿ ಬಣ್ಣ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಎರಡೂ ಸೈಡ್ ಫ್ರೈ ಆಗೋ ಥರ ಮಾಡ್ಕೋಬೇಕು. ಈಗಲೇ ಒಂದು ನಿಮಿಷ ಆಗುತ್ತೆ ಒಂದು ಬೇಯಿಸ್ಕೊಳ್ಳೋದಕ್ಕೆ ರೊಟ್ಟಿನ. ಈ ಥರ ಕಲರ್ ಬರುವ ಹಾಗೆ ರೊಟ್ಟಿನ ಚೆನ್ನಾಗಿ ಬೇಯಿಸಿಟ್ಟು ಎರಡೂ ಕಡೆ ಮಾಡ್ಕೋಬೇಕು. ಈ ಥರ ರೊಟ್ಟಿನ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರೊಟ್ಟಿನ ನೀವು ಮಾಡ್ಕೋಬೋದು. ಇದರಲ್ಲಿ ಯಾವುದಾದ್ರೂ ಪಲ್ಯ ಅಥವಾ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಸಾಯಿ ಫ್ರೆಂಡ್ಸ್.